ಏನಾದ್ರು ಲೈನ್ ಇದೆ ಯಾವಾಗಾದ್ರು ಸಿನಿಮಾ ಮಾಡೋಣ ಅಂತ. ಈ ಸೈಡ್ ಹೌದು, ಏನಾದ್ರು ಲೈನ್ ಬಂದ್ರೆ ಹೇಳ್ತೀನಿ ನೋಡೋಣ, ಮುಂದೆ ಯಾರು ಮಾಡೋಣ. ನಾನು ಯಾವಾಗ ನಮ್ಮ ಚಿಕ್ಕಪ್ಪನ ಸಿನಿಮಾ ಯುವರತ್ನ ಸಿನಿಮಾ ನಡೀತಿತ್ತು ಆ ಟೈಮಲ್ಲಿ ಹೇಳಿದ್ದೆ. ಆ್ಯಂಡ್ ಎಲ್ಲ ಕೂಡ ಬಂತು. ಇವಾಗ ಜೊತೆಗಾಗಿ ಸಿನಿಮಾ ಮಾಡ್ತಾ ಇದೀವಿ. ಆ್ಯಂಡ್ ಪರ್ಸನಲ್ ನನಗೆ ಇನ್ಫ್ಯಾಕ್ಟ್ ನಾನು ಸಿನಿಮಾ ನೋಡೋಕೆ ಹೋಗೋದೇ ಫಾರ್ ಎಂಟರ್ಟೈನ್ಮೆಂಟ್. ಅಂದರೆ ಆ 2.5 ಗಂಟೆ 3 ಗಂಟೆ ಆಗಲಿ ಕಂಪ್ಲೀಟ್ ಆಗಿ ಎಲ್ಲದನ್ನು ಮರ್ತ್ಬಿಡ್ಬೇಕು ಅಂತ. ಸೊ ಈ ಸಿನಿಮಾ ಎಸ್ಪೆಷಲಿ ನನ್ಗೇನು ಅನ್ಸುತ್ತೆ, ಎಲ್ಲ ಆಸ್ಪೆಕ್ಟ್ಸು ಇರುತ್ತೆ. ಕಂಟೆಂಟ್ ಓರಿಯೆಂಟೆಡ್ ಇದೆ, ಎಂಟರ್ಟೈನ್ಮೆಂಟ್ ಎಲಿಮೆಂಟ್ಸ್ ಇದೆ, ಮೆಸೇಜ್ ಇದೆ, ಫ್ಯಾಮಿಲಿ ಬಾಂಡಿಂಗ್, ಇಮೋಷನ್ಸ್ ತುಂಬಾ ಇದೆ. ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ಈ ಸಿನಿಮಾಲಿ ಯಾವ್ದೋ ಒಂದು ಟೇಕರ್ ಇದೆ. ನೀವೇ ಡಬ್ ಮಾಡಿದ್ದೀರಾ? ಖಂಡಿತ ನಾನೇ ಡಬ್ ಮಾಡಿ. ಈಗ ನಿಮ್ಗೆ ಡ್ಯಾನ್ಸ್ ಅಥವಾ ಫೈಟ್ ಅಲ್ಲಿ ರೋಲ್ ಮಾಡೆಲ್ ಅಂತ ಬಂದಾಗ ಯಾರ ಹೆಸರು ಇಡ್ತೀರಿ? ಸರ್ ಡೆಫಿನೆಟ್ಲಿ ನಿಮ್ಗೆ ಎಲ್ರೂ ಬಾಯಲ್ಲಿ ಹೆಸರು ಬರೋದೇ ನಮ್ಮ ಚಿಕ್ಕಪ್ಪನ ಹೆಸರು. ಅಂಡ್ ನಮ್ ದೊಡ್ಡಪ್ಪನ ನಾನು ತುಂಬಾ ಅಬ್ಸರ್ವ್ ಮಾಡ್ತೀನಿ. ಯಾಕಂದ್ರೆ ಅವ್ರ ಕೆಲವು ಸ್ಟೈಲಿಂಗ್ಸ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇಬ್ರದ್ದು ಅವ್ರ ಓನ್ ಪರ್ಸನಾಲಿಟೀಸ್ ಇದೆ. ಬಟ್ ನನ್ಗೂನು ಮುಂಚೆಯಿಂದ ಏನಂದ್ರೆ ಯಾವತ್ತಿದ್ರು ಅವ್ರನ್ನ ಕಾಪಿ ಮಾಡ್ಬೇಕು ಅಂತ ನನ್ನ ಮನ್ಸಲ್ಲಿ ಇಲ್ವೇ ಇಲ್ಲ ಸರ್. ನನ್ಗೆ ಇನ್ಫ್ಯಾಕ್ಟ್ ಸರ್ ಆಗ್ಲಿ, ನಮ್ಮ ಟೀಮ್ ಆಗ್ಲಿ, ನಮ್ಮ ಅರ್ಜುನ್ ಮಾಸ್ಟರ್, ಫೈಟ್ ಮಾಸ್ಟರು, ಕೊರಿಯೋಗ್ರಾಫರ್ ಮೋಹನ್ ಮಾಸ್ಟರು ಸ್ಪೆಸಿಫಿಕ್ ಆಗಿ ನನ್ಗೆ ಯಾವ್ದು ಸೂಟ್ ಆಗುತ್ತೆ, ನನ್ಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾವು ರಿಹರ್ಸಲ್ಸ್ ಮಾಡಿದಾಗ ಅದನ್ನ ಐಡೆಂಟಿಫೈ ಮಾಡ್ಕೊಂಡು ಅದನ್ನ ನಾವು ಫಿಲ್ಮ್ ಹಾಕಿದ್ವಿ. ಸರ್ ಅಣ್ಣನ ಸಜೆಷನ್ಸ್? ನಮ್ಮ ಅಣ್ಣ ನಾನು ಫಸ್ಟ್ ಇಂದಾನು ನಾನು ಎಲ್ಲಾ ವಿಷಯದಲ್ಲಿ ಡಿಸ್ಕಸ್ ಮಾಡ್ತೀನಿ ನಮ್ಮ ಅಣ್ಣನ ಜೊತೆ. ಇನ್ಫ್ಯಾಕ್ಟ್ ನಾನು ಫಿಲಿಮ್ಗೋಸ್ಕರ ನಾನು ಟ್ರೈನಿಂಗ್ ಶುರು ಮಾಡಿದಾಗ್ಲೂ ಅವ್ನ್ ಮಾಡಿದ ಮಿಸ್ಟೇಕ್ಸ್ ನ, ಅವ್ನ ಆಕ್ಟಿಂಗ್ ನ ಹೆಂಗ್ ಇಂಪ್ರೂವ್ ಮಾಡ್ಕೊಂಡ ಆ ಎಲ್ಲ ಟಿಪ್ಸ್ ನನಗೆ ಹೇಳ್ತಿದ್ದೆ. ಇವಾಗ್ಲೂ ಯಾವ್ದಾದ್ರು ಸೀನ್ ಇದೆ ನಾನು ಯಾವಾಗ್ಲೂ ಅವ್ನ ಸಜೆಷನ್ಸ್ ಕೇಳ್ತಾ ಇರ್ತೀನಿ. ಅವ್ನ್ ರೆಗ್ಯುಲರ್ ಆಗಿ ಹೇಳ್ತಾನೆ. ಇಲ್ಲಿ ನಿಮ್ಮ ಮಿಸ್ಟೇಕ್ಸ್ ಏನಾದ್ರು ಅನುಭವಕ್ಕೆ ಬಂದಿದೆಯಾ? ಸಿನಿಮಾ ಆಗಿದೆ, ಸಿನಿಮಾ ಮುಗಿತು, ಈ ಸೀನೆಲ್ಲ ನಿಂಗೆ ಮಾಡಬಹುದಿತ್ತು, ಅದು ಚಾನ್ಸ್ ಮಿಸ್ ಆಯ್ತು ಆ ಥರದ್ದು? ಸರ್ ನಾನು ನಿಜವಾಗ್ಲೂ ಅದಕ್ಕೆ ನಾನು ಸಿನಿಮಾನೇ ನೋಡಕ್ ಹೋಗ್ತಿಲ್ಲ. ನೋಡಿದಾಗ ನನ್ಗೆ ಬರೀ ತಪ್ಪೇ ಕಾಣಿಸ್ತಿದ್ದೆ. ಅಂದ್ರೆ ಎಲ್ಲ ಒಂದ್ ಕಡೆ ಏನೋ ಒಂಚೂರು ಬೆಟರ್ ಮಾಡ್ಬೋದು ಅಂತ ಅನ್ಸ್ತೇನೆ. ಬಟ್ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇಂದ ಅಂತೂ ನಾನು ಸಿನಿಮಾ ಮಾಡಿದ್ದೀನಿ. ಪ್ರತಿಯೊಂದು ಸೀನ್ಗೂ ನಾನು ಫುಲ್ ಎಫರ್ಟ್ ಹಾಕಿಲ್ಲ. ಆಕ್ಟಿಂಗ್ ಅಂತ ಬಂದ್ರೆ ಇಡೀ ಚಿತ್ರರಂಗಕ್ಕೆ ರಾಜ್ಕುಮಾರ್ ಅದು ದೊಡ್ಡ ಲೆಜೆಂಡ್ರಿ. ಅವ್ರು ನೀನು ನೆನ್ಸ್ಕೊತೀವಿ, ಯಾಕಂದ್ರೆ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಆಮೇಲೆ ಅವರು ಮೂಲ, ಇಡೀ ಚಿತ್ರರಂಗಕ್ಕೆ ಮೂಲ. ಅವ್ರ ಬಗ್ಗೆ ರಾಜ್ಕುಮಾರ್ ಸರ್ ಅವ್ರ ಬಗ್ಗೆ ಏನ್ ಹೇಳ ಸರ್, ಅಂದ್ರೆ ಖಂಡಿತವಾಗ್ಲೂ ಲೈಕ್ ಆಕ್ಟಿಂಗ್ ಆಗ್ಲಿ ಸುಮಾರು ಸತಿ ನಾವು ಆಫೀಸಲ್ಲೆಲ್ಲ ಕೂತ್ಕೊಂಡಿದ್ದಾಗ ನಮ್ಮ ತಾತನ ಸಿನಿಮಾಗಳು, ನಮ್ಮ ದೊಡ್ಡ ಅಂಡ್ ಪ್ರತಿಯೊಬ್ರು ಸಿನಿಮಾಗಳು ಬೇರೆ ಬೇರೆ. ಯಾಕಂದ್ರೆ ನಮ್ಮ ಸಿನಿಮಾಗೆ ಯಾವ ಸೀನ್ ಏನಾದ್ರು ಹೋಲುತ್ತೆ ಅಂದ್ರೆ ಆ ಸೀನ್ಸ್ ನ ನೋಡಿ ಅದರಿಂದ ಏನಾದ್ರು ಟೇಕ್ ಅವೇಸ್, ಅವ್ರು ಹೆಂಗ್ ಇಮೋಷನ್ ಕೊಟ್ರು. ಅಂಡ್ ಮುಂಚೆ ನಡೀತಿದ್ದು ಆಕ್ಟಿಂಗು, ಪರ್ಫಾರ್ಮೆನ್ಸು, ಸಿನಿಮಾ ಸ್ಟೈಲ್ ಇವಾಗಿನ್ಗೆ ತುಂಬಾ ವ್ಯತ್ಯಾಸ ಇದೆ. ಸೊ ಅದನ್ನ ಡೆಫಿನೆಟ್ಲಿ ನಾವು ಆ ಸ್ಟೈಲ್ ನಾವು ಮಾಡಕ್ ಆಗೋದೇ ಇಲ್ಲ. ಇವಾಗಿನ ಟ್ರೆಂಡ್ಗೆ ಯಾವ ತರ ಇರಬೇಕು ಅದನ್ನ ನೋಡ್ಕೊಂಡು ಆ ಇಂಪ್ರೆಷನ್ ಬರ್ದಿರೋಂಗೂ ನಾನು ಕಾನ್ಶಿಯಸ್ ಆಗಿ ಎಫರ್ಟ್ ಮಾಡ್ತೀನಿ. ಇನ್ನು ಎಷ್ಟು ಸಾಂಗ್ ಬಾಕಿ ಇದೆ ರಿಲೀಸ್ ಮಾಡಿ? ಇನ್ನೂ 2 ಇದೆ.